ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿನಯ್ ಸೋಮಯ್ಯ ಅವರ ಮೃತದೇಹ ಇಟ್ಟು ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ ನಡೆಸಿದೆ. ಈಗ ಮಾಜಿ ಶಾಸಕರಂತ ಕೆ ಜಿ ಬೋಪಯ್ಯ ಅವರು ಆಗಮಿಸಿದರೆ ಅವರನ್ನು ಈಗ ಮಾತಾಡ್ತಾನೆ. ಸರ್, ನಿಮ್ಮ ಪ್ರಮುಖವಾದಂಥ ಒತ್ತಾಯ ಏನು ಸರ್? ನಮ್ಮ ಪ್ರಮುಖವಾದ ಒತ್ತಾಯ ನಿನ್ನೆಯಿಂದ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೇಳೋದೇನೆಂದರೆ, ಏನು ಆತ ಡೆತ್ ನೋಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತೇನೆ, ನನಗೆ ಮಾನಸಿಕ ಹಿಂಸೆ, ಆಮೇಲೆ ನನ್ನ ಬಂಧುಗಳಲ್ಲಿ ಆದಂಥ ಅವಮಾನ ಫೋಟೋಗಳೆಲ್ಲ ಹಾಕಿ, ಇದಕ್ಕೆ ಮೂಲ ಇವರೇ ಇಬ್ಬರು ಶಾಸಕರು, ಹಾಗೆ ತೆನ್ನೀರಮೈನ, ಇನ್ನೊಬ್ಬ ಹರೀಶ್ ಪೋವಯ್ಯ. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಬೇಕು. ಕಂಪ್ಲೇಂಟಲ್ಲಿ ಕ್ಲಿಯರಾಗಿ ಬರೆದಿದೆ. ಅದು ಡೆತ್ ನೋಟ್ ಆಗುತ್ತೋ ಇಲ್ವೋ ಅದೆಲ್ಲ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಲಿ ಕೋರ್ಟ್ ಅದು ತೀರ್ಮಾನ ಮಾಡಬೇಕು, ಇವರೆಲ್ಲ ತೀರ್ಮಾನ ಮಾಡೋದು. ಹಾಗಾಗಿ ಅವ್ರ ಮೇಲೆ FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ನಮ್ಮ ಒತ್ತಾಯ. ಸರ್, ಪುನಃ ಹೇಳ್ತಾರೆ ಅದು ಡೆತ್ ನೋಟೇ ಅಲ್ಲ ಅಂತ ಹೇಳ್ತಾರೆ. ಅವ್ರ ಕಾನೂನನ್ನು ಹೇಗೆ ಬೇಕಾದರೂ ತಿರ್ಚಬಹುದು. ನಾನು ಹೇಳ್ತೇನೆ ಅದು ಡೆತ್ ನೋಟ್ ಅಂತ. ನಾನು ಒಬ್ಬ ಅಡ್ವೊಕೇಟ್. ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಇದೆ, ಒಬ್ಬ ವ್ಯಕ್ತಿ ಸಾಯುವುದಕ್ಕೆ ಸ್ವಲ್ಪ ಮೊದಲು ಮೂರನೇ ಮನುಷ್ಯನ ಹತ್ರ ಹೇಳ್ತಾರೆ, ನನ್ನ ಸಾವಿಗೆ ಇಂಥವರೇ ಕಾರಣಕರ್ತರಾಗ್ತಾರೆ, ನನಗೆ ಜೀವ ಬೆದರಿಕೆ ಇದೆ ಅಂಥೇಳಿ. ಆತ ಬಂದು ಕೋರ್ಟಲ್ಲಿ ಹೇಳಿದರೆ ದಟ್ ಅಮೌಂಟ್ಸ್ ಟು ಡೈಯಿಂಗ್ ಡಿಕ್ಲರೇಷನ್. ಅದಕ್ಕೇನು ಹೇಳ್ತಾರೆ ಅವರು? ಅವ್ರ ಪ್ರಕಾರ ಅದು ಆಗಲ್ಲ, ನನ್ನ ಪ್ರಕಾರ ಆಗುತ್ತೆ. ಈಗ DSP ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದರೆ, ಈಗ ರಸ್ತೆಯನ್ನು ಬಂದ್ ಮಾಡಿದರೆ ಆಸ್ಪತ್ರೆ ಮುಂಭಾಗ ಮಾತ್ರ ಅವಕಾಶವನ್ನು ಕಲ್ಪಿಸಿದ್ದಾರೆ ಸರ್. ಅದು ಸಾಮಾನ್ಯವಾಗಿ ಈ ದಬ್ಬಾಳಿಕೆಯಿಂದಲೇ ಆತ ಪ್ರಾಣ ಕಳ್ಕೊಳ್ಬೇಕಾಯಿತು. ಬಹುಶಃ ಕಾನೂನಿನಂತೆ ಅವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕಿದ್ರು ಅಂತ ಹೇಳಿ ಕಡೆಗೆ ಅದಕ್ಕೆ ಇದಾದಾಗ ಅದನ್ನು ಅಳಸಿಯೋ ಹಾಕಿದ್ದಾರೆ. ಅದಕ್ಕೆ ಅಷ್ಟೆಲ್ಲ ಏನು ಒಂಥರ ರೌಡಿಗಳನ್ನ ಇದು ಮಾಡೋ ಥರ ಕೇಸ್ ಹಾಕೋದು, ನಾನ್ ಬೈಲೇಬಲ್ ಸೆಕ್ಷನ್ ಸೇರಿಸೋದು, ಇದು ಎಲ್ಲವನ್ನೂ ಮಾಡಿದ್ದಾರೆ. ಅದಾದ ನಂತರ ಅವ್ರನ್ನ ರೌಡಿ ಲಿಸ್ಟಿಗೆ ಸೇರ್ಸೋಕ್ಕೆ ಇದು ಮಾಡೋದು, ಇದು ಸರಿನಾ? ಯಾರ ಪ್ರಚೋದನೆ ಇದಕ್ಕೆ? ಹಾಗಾಗಿ ಆತ ಇದು ಬೇರೆಯವರಿಗೆ ತೊಂದರೆ ಆಗದ ಹಾಗೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಇದನ್ನಾದರೂ ನೋಡಿ ಇನ್ನು ಸ್ವಲ್ಪ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಲಿ ಅಂತ ಅದನ್ನು ಹೇಳಿದ್ದಾರೆ, ಎಷ್ಟು ನೋವಿಂದ ಹೇಳಿದ್ದಾರೆ. ಹಾಗಾಗಿ ಇದು ನಡೆಯುವಂಥದ್ದೇ. ಕಾಂಗ್ರೆಸ್ ಸರ್ಕಾರ ಬಂದಾಗ ಅದನ್ನು ಎದುರಿಸುವ ಶಕ್ತಿ BJPಗೆ ಇದೆ. ಸರ್, ಶಾಸಕರು ಮಂತ್ರಗೌಡ ಇರ್ಬೋದು, ಪೊನ್ನಣ್ಣವರು, ವಿನಯ್ ಸೋಮಯ್ಯ ಅನ್ನೋದು ಅವ್ರು ಯಾರು ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಗೊತ್ತೇ ಇಲ್ಲ ಮತ್ತು ಕಂಪ್ಲೇಂಟ್ ಹೆಂಗೆ ಕೊಟ್ಟರು? ಗೊತ್ತೇ ಇಲ್ಲ, ಗೊತ್ತಿಲ್ಲದೆ ಇರ್ಬೋದು. ಒಬ್ಬರು ಜನಪ್ರತಿನಿಧಿ ಆದವ್ರಿಗೆ ಎಲ್ಲರನ್ನೂ ಗೊತ್ತಿರಬೇಕು ಅಂತ ಏನಿಲ್ಲ, ಗೊತ್ತೇ ಇಲ್ಲದೆ ಇರ್ತದೆ. ಮತ್ತು ಅವರು ಈಗ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. ನಾನು ಅದರ ಬಗ್ಗೆ ಏನೂ ಹೇಳೋದಿಲ್ಲ, ಗೊತ್ತಿಲ್ಲ ಅಂತ ಡಿಫೆನ್ಸ್ ತೊಗೊಳ್ಬೋದು. ಏನು ಗೊತ್ತಿದ್ದು ಪರಿಚಯ ಇದ್ದರೆ ಅವ್ರ ಬಗ್ಗೆ ಬೇಡದು ಮಾಡ್ತಾರಾ? ಅವರು ವಾಸ್ತವಾಂಶ ಏನಿದೆ, ಅವರ ಗ್ರೂಪು ಅಡ್ಮಿನ್ ಆಗಿ ಏನಿರೋದು, ಕೊಡಗಿನ ಸಮಸ್ಯೆಗಳು ಪರಿಹಾರ ಅಷ್ಟೇ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಸರಿ, ಕಡೆಯದಾಗಿ ನಿಮ್ಮ ಹೋರಾಟ ಎಲ್ಲಿವರೆಗೂ ಸರ್ ಇದು? ನಾವು ಏನು ಇವತ್ತು ಪ್ರಾಣ ಹೋಗಿದೆ, ನಮ್ಮ ಒಬ್ಬ ಕಾರ್ಯಕರ್ತರು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಆತನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವ್ರದ್ದೊಂದು ಬೇಡಿಕೆ ಇದೆ. ಇನ್ನು ಫ್ಯೂಚರ್ ಈ ಥರದ ಘಟನೆಗಳು ಆಗಬಾರ್ದು ಅಂಥೇಳಿ ಅವ್ರನ್ನ ಇವತ್ತು ಜನರ ಧ್ವನಿ ಏನಿದೆ ಅದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಅದಾಗದಿದ್ದರೆ ಕಾನೂನು ರೀತಿಯಲ್ಲಿ, ಕಾನೂನು ಈ ದೇಶದ ಕಾನೂನು, ಕಾಂಗ್ರೆಸ್ನವ್ರಿಗೆ ಒಂದು ಕಾನೂನು, BJPಗೆ ಒಂದು ಕಾನೂನು ಏನಿಲ್ಲ. ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡ್ತೇವೆ. ಇದು ವಿನಯ್ ಸೋಮಯ್ಯ ಅವರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಆಗಮಿಸಿರ್ತಕ್ಕಂಥ ಕೆ ಜಿ ಬೋಪಯ್ಯ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಏನು ಅವರ ಸಾವಿಗೆ ನ್ಯಾಯವನ್ನು ಸಿಗಬೇಕು, ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೇವೆ, ಇಲ್ಲಾಂದರೆ ಕಾನೂನು ಮೂಲಕ ಹೋರಾಟವನ್ನು ಮಾಡಿ ಅವರ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ಶಶಿಧರ್ BC, ಪಬ್ಲಿಕ್ TV, ಕುಶಾಲನಗರ.